ಓಂ ನಮಃ ಶಿವಾಯ. ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜ. ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡೋದಕ್ಕೆ ಈ ಒಂದು ಪರಿಹಾರವನ್ನು ನಿಮಗೆ ಹೇಳಿಕೊಡ್ತೇನೆ, ಹೇಗೆ ರಕ್ಷಣೆ ಮಾಡೋದು ಅಂತ. ಹಾಗೆಯೇ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೇನೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋನ ನೋಡೋದು ಮಾತ್ರ ಅಲ್ಲ, ಲೈಕ್ ಮತ್ತು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಆ ಸಮಸ್ಯೆಯನ್ನು ಕರೆಕ್ಟಾಗಿ ಅರ್ಥ ಆಗೋಗೆ ಬರೆದು ಕಳುಹಿಸಿ, ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹೇಳಿ. ಖಂಡಿತವಾಗ್ಲೂ ನಾನು ಅದಕ್ಕೆ ಆ ಸಮಸ್ಯೆಯನ್ನು ಏನಿದೆ ಅದಕ್ಕೆ ತಕ್ಕ ಹಾಗೆ ಚಿಕ್ಕ ಪುಟ್ಟ ಪರಿಹಾರ, ನಿಮಗೆ ಆಗುವಂಥ ಪರಿಹಾರವನ್ನೇ, ಖರ್ಚಿಲ್ಲದ ಪರಿಹಾರವನ್ನೇ ಸೂಚಿಸುವಂಥದ್ದು. ಆ ಒಂದು ಪರಿಹಾರವನ್ನು ನೀವು ಪಾಸಿಟಿವ್ ಮೈಂಡಿಂದ ಮಾಡಿದರೆ, ಅಂದರೆ ಏನೋ ಮಾಡಬೇಕು ಅಂತ ಮಾಡಿದರೆ ಆಗೋದಿಲ್ಲ, ಕರೆಕ್ಟಾಗಿ ಪಾಸಿಟಿವ್ ಮೈಂಡ್ ಆಗುತ್ತೆ, ಇದನ್ನು ನಾನು ಹೊರಬರ್ಬೋದು ಆದಷ್ಟು ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ಅದನ್ನು ಆ ಒಂದು ಪರಿಹಾರವನ್ನು ಮಾಡಿ ಖಂಡಿತವಾಗ್ಲೂ ಆದಷ್ಟು ಸಮಸ್ಯೆಯಿಂದ ಹೊರಬರ್ಬೋದು. ಹಾಗೆ ಯಾರಿಗಾದರೂ ನಿಮ್ಮವರಿಗೆ ನನ್ನ ಚಾನಲ್ ಮುಖಾಂತರ ಯಾವುದಕ್ಕಾದ್ರೂ ಶುಭ ಕಾರ್ಯಕ್ರಮಕ್ಕೆ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಡೀಟೇಲಾಗಿ ಬರೆದುಕೊಳಿಸಿ ಖಂಡಿತ ಮಾಡ್ತೇನೆ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಏನಾದರೂ ತಿಳ್ಕೋಬೇಕು ಹಂಬಲಿದ್ದು ಅದನ್ನು ಕೇಳ್ಬೋದು. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೇನೆ. ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಲೇಟ್ ಆಗ್ಬೋದು ಉತ್ತರ ಕೊಡುವಾಗ, ಅದನ್ನು ನೋಡಿದ ತಕ್ಷಣ ಮಾತ್ರ ರಿಪ್ಲೈ ಮಾಡ್ತೇನೆ. ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ. ಇವತ್ತು ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಯಾರ ಮೇಲಿದೆ ಆ ಶಿವದೇವರ ಕೊರಗಜ್ಜ ದೈವದ ವಿಶೇಷ ಆಶೀರ್ವಾದ ದಿನಾಲೂ ನನಗೆ ಒಂದು ಕನೆಕ್ಟೆಡ್, ಅಂದರೆ ತುಂಬ ಆಪ್ತರಾಗಿರುವಂಥವರು ತುಂಬ ಮಂದಿ ಮಾಡ್ತಾರೆ. ಆದರೆ ಈ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ದಿನಾಲೂ ನನಗೆ ಒಂದು ಮೆಸೇಜ್ ಮಾಡುವ, ಅಂದರೆ ನನ್ನ ಕುಟುಂಬ ಸದಸ್ಯರೇ ಆಗಿ ಹೋಗಿರುವಂಥದ್ದು ಅಂತಲೇ ಹೇಳಬಹುದು. ವಸಂತಾಚಾರ್ಯ, ಶ್ರೀನಿವಾಸ ಮೂರ್ತಿ, ಸಾವಿತ್ರಮ್ಮ, ಸುಮಿತ್ರಾ ಶೆಟ್ಟಿ, ಅನುರಾಧ ದೀಕ್ಷಿತ, ಎಂ ಗುರುಸ್ವಾಮಿ, ವೈಷ್ಣವಿ, ಎಂ ವಿ ಲಕ್ಷ್ಮಿ, ಮಂಜುಳಾ ಎಸ್, ಆನಂದ್ ಕುಮಾರ್, ಗಿರೀಶ್, ಗೋಪಾಲ್, ಬಸವ ಯಾದವ್, ಹುಸೇನಪ್ಪ, ನಾಗಶ್ರೀ, ಶ್ವೇತಾ, ಹಾಗೇನೆ ಅಕ್ಷತಾ ಶೆಟ್ಟಿ ಇವರ ಮೇಲಿದೆ. ಹಾಗೇನೆ ಲತಾ ನಾಯಕ್ ಅವರು ಮಾಡ್ತಾ ಇರ್ತಾರೆ, ತುಂಬ ಮಂದಿ ಹಿಂದೆನೂ ಮಾಡಿರ್ತಾರೆ, ನಡುವೆ ಸ್ವಲ್ಪ ಏನೋ ಅವರವರ ಒಂದು ಕೆಲಸದ ಬ್ಯುಸಿಯಲ್ಲಿ ಏನೋ ಆದರೂ ಒಂದೊಂದು ಸಲ ಮಾಡ್ತಾರೆ ತುಂಬ ಮಂದಿ. ಅದರಲ್ಲಿ ಶ್ವೇತಾ ಕೂಡ ಒಬ್ಬರು. ಅದು ಇವರ ಮೇಲಿದೆ ಆ ಶಿವದೇವರ ಕೊರಗಜ್ಜ ದೈವದ ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಅಂತ ಹೇಳ್ತೇನೆ. ಹಾಗೆಯೇ ನಾನು ಹೇಳಿದೆ, ನೆಗೆಟಿವ್ ಎನರ್ಜಿ ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲೂ ನೆಗೆಟಿವ್ ಇದ್ದೇ ಇರುತ್ತೆ. ಎಲ್ಲಿ ಯಾರು ದೇವರನ್ನು ನಂಬ್ತಾರೆ, ನಿಜವಾಗ್ಲೂ ದೇವರನ್ನು ನಂಬೋರು ದೆವ್ವಗಳನ್ನು ನಂಬ್ತಾರೆ. ಆದರೆ ಕೆಲವರು ಹೇಳ್ತಾರೆ ಹಾಗೇನಿಲ್ಲ, ಖಂಡಿತವಾಗ್ಲೂ ಈ ಭೂಮಿ ಮೇಲೆ ದೇವರಿದ್ದಾರಾ? ಖಂಡಿತವಾಗ್ಲೂ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ. ನಮ್ಮನ್ನು ನಾವು ರಕ್ಷಣೆ ಮಾಡೋದು ಹೇಗೆ ಅಂದರೆ ಅದಕ್ಕೆ ಏನು ಪರಿಹಾರ ಅಂತ ಹೇಳೋದಾದರೆ, ಅಂದರೆ ಎಲ್ಲೋ ನಾವು ಅಪರಿಚಿತ ಸ್ಥಳಕ್ಕೆ ಹೋಗ್ತೀವಿ, ಯಾವುದೋ ಒಂದು ಕೆಲಸದ ಮೇಲೆ ಹೋಗಿರ್ತೀವಿ, ಎಲ್ಲೋ ಹೋಟೆಲಲ್ಲೋ ಇನ್ನೆಲ್ಲೋ ನಾವು ತಂಗ್ತೀವಿ ಆ ರಾತ್ರಿ. ಅಲ್ಲಿ ಏನಿರೋದಿಲ್ಲ ಅಂತ ನಮಗೆ ಏನೂ ಗೊತ್ತಿರೋದಿಲ್ಲ, ಆದರೂ ಒಂಥರ ಭಯ ಇರುತ್ತೆ ನಮ್ಮ ಮನಸ್ಸಿನಲ್ಲಿ, ಎಂತ ನಿದ್ದೆ ಬರೋದಿಲ್ಲ ಆ ಥರ ಎಲ್ಲ ಆದಾಗ, ಅಥವಾ ನೀವು ಎಲ್ಲೋ ಒಂದು ಲಾಂಗ್ ಡ್ರೈವ್ ಅಂದರೆ ರಾತ್ರಿ ಎಲ್ಲೋ ದೂರದ ಸ್ಥಳಕ್ಕೆ ಪ್ರಯಾಣ ಮಾಡ್ತಾ ಇರ್ತೀರಿ, ಅಲ್ಲೂ ಎಲ್ಲೋ ಜನಗಳು ಇದ್ದರು, ನೀವು ಗಾಡಿಯಲ್ಲಿ ಹೋಗ್ತಾ ಇದ್ರು, ಅಲ್ಲಿ ಇದ್ದರೂ ಕೂಡ ಏನೋ ಒಂದು ಆ ನಡುರಾತ್ರಿಯಲ್ಲಿ ಭಯ ಆಗುವಂಥದ್ದು, ಏನೋ ಕಾಡು ಅಂದರೆ ಅಪರಿಚಿತ ಸ್ಥಳ ಗೊತ್ತಿರೋದಿಲ್ಲ, ಆ ಥರ ಹೋಗ್ತಾ ಇರ್ತೇವೆ, ಏನೋ ಒಂದು ಹೋಗಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಎಷ್ಟೇ ನಾವು ಧೈರ್ಯ ಅಂತ ಹೇಳಿದ್ರೆ ಒಳಗಡೆ ಏನೋ ಒಂದು ಅವ್ಯಕ್ತ ಭಯ ಕಾಡ್ತಾ ಇರುತ್ತೆ ಅಲ್ವಾ. ಆಗ ಅಥವಾ ಮನೇಲಿ ಏನೋ ಒಂದು ರಾತ್ರಿ ಹೊತ್ತಿನಲ್ಲಿ ಯಾರೂ ಇಲ್ಲದೇ ಇದ್ದಾಗ, ನೀವು ಒಬ್ಬರೇ ಇರುವ ಪರಿಸ್ಥಿತಿ ಬಂದಾಗ, ಆ ಥರ ಎಲ್ಲ ಇದ್ದಾಗ ಏನೋ ಒಂದು ಭಯ ಕಾಡುತ್ತೆ. ನಾವು ಎಷ್ಟೋ ಧೈರ್ಯ ಇದ್ದರೂ ಕೂಡ ಭಯ ಕಾಡುತ್ತೆ. ಆಗ ನಾವು ಏನು ಮಾಡಬೇಕು ಅಂದರೆ ಈ ಒಂದು ಅಂದರೆ ನಿಮಗೆ ಸಾಧ್ಯವಾದರೆ ನೀವು ಅದನ್ನು ಹೇಳ್ಬೋದು ಅಥವಾ ನೀವು ಕೇಳ್ಬೋದು. ನಿಮಗೆ ಆ ಥರ ಎಲ್ಲ ಒಂದು ಇದು ಬಂದಾಗ, ಒಂಥರ ನಾನು ಏನು ಹೇಳಿದೆ ಅದೆಲ್ಲ ಒಂದು ಇದು ಆದಾಗ, ಆ ಒಂದು ಹನುಮಾನ್ ಚಾಲೀಸ ದಿ ಬೆಸ್ಟ್ ಅಂದರೆ ಹನುಮಾನ್ ಚಾಲೀಸ. ಈ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಸೋಕದೇ ಇರುವಾಗೆ, ಏನೇ ಒಂದು ಪರಸ್ಥಳದಲ್ಲಿ ಅಥವಾ ನಾನು ಹೇಳಿದೆ ಎಲ್ಲೋ ಒಂದು ದೂರ ನೀವು ಪ್ರಯಾಣ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದಾಗ, ಒಂದು ಡ್ರೈವ್ ಮಾಡ್ತಾ ಇರುವಾಗ, ಯಾವುದೂ ಗೊತ್ತಿರುವುದಿಲ್ಲ, ಏನೋ ಒಂದು ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ಅಥವಾ ತಂಗಬೇಕಾದ ಒಂದು ಪರಿಸ್ಥಿತಿ ಬಂದಾಗ, ಅಪರಿಚಿತ ಸ್ಥಳದಲ್ಲಿ ಈ ಥರ ಎಲ್ಲ ಇದ್ದಾಗ ನೀವೇನು ಮಾಡಬೇಕು, ಈ ಒಂದು ಹನುಮಾನ್ ಚಾಲೀಸವನ್ನು ಕೇಳುವಂಥದ್ದು, ಅಥವಾ ಗಟ್ಟಿಯಾಗಿ ನಿಮ್ಗೆ ಏನಾದರೂ ಬರ್ತಾ ಇದ್ದರೆ ಅದನ್ನು ಹೇಳುವಂಥದ್ದು, ಅಥವಾ ನಿಮಗೆ ಹನುಮಾನ್ ಚಾಲೀಸ ಅಥವಾ
ಓಂ ನಮಃ ಶಿವಾಯ ಎಷ್ಟು ಗಟ್ಟಿಯಾಗಿ ನೀವು ಹೇಳ್ತಿರೋ, ಅಥವಾ ನಿಮಗೆ ಆ ಭಯದಲ್ಲಿ ಬರ್ತಾ ಇಲ್ಲ ಅಂದರೆ ನೀವು ಕೇಳುವಂಥದ್ದು, ಅದನ್ನು ಜೋರಾಗಿ ಮೊಬೈಲಲ್ಲಿಟ್ಟು ಕೇಳುವಂಥದ್ದು. ನೀವು ಡ್ರೈವ್ ಮಾಡ್ತಾ ಇರುವಾಗ ಆಗಿರ್ಬೋದು, ಆ ರೂಮಲ್ಲಿ ತಂಗಬೇಕಾದ ಪರಿಸ್ಥಿತಿ ಬಂದಾಗ, ಅಥವಾ ನೀವೊಬ್ಬರೇ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ, ಇದೆಲ್ಲ ಸಮಯದಲ್ಲಿ ನೀವು ನಿಮ್ಮನ್ನು ನೀವು ರಕ್ಷಣೆ ಮಾಡೋದನ್ನು ಹನುಮಾನ್ ಚಾಲಿಸ ಮತ್ತು ಓಂ ನಮಃ ಶಿವಾಯ ಇದು ತುಂಬಾ ಒಳ್ಳೆಯ ಪರಿಹಾರ.